ಮೊದಲನೇದಾಗಿ ಇಂಥ ಒಂದು ಅಮೋಘವಾದ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಂತಹ ರೂಪಾ ಅಯ್ಯರ್ ಮೇಡಮ್ಗೆ ನನ್ನ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಯಾಕಂತಂದರೆ ಯಾರು ಎಲ್ಲ ಮರ್ತಿರುವಂಥ ಅಥವಾ ಯಾರಿಗೆ ಗೊತ್ತಿಲ್ಲದಂತಹ ನೀರಾ ಆರ್ಯ ಆ ಮಹಿಳೆಯ ಒಂದು ಕಠೋರ ಕಥೆಯನ್ನು ಒಂದು ಸಿನಿಮಾ ರೂಪದಲ್ಲಿ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದನ್ನು ಪ್ರತಿ ಮಕ್ಕಳು ನೋಡಬೇಕು, ಪ್ರತಿ ಶಾಲೆಯಲ್ಲಿ ಇದನ್ನು ಪ್ರದರ್ಶನ ಮಾಡಬೇಕು ಮತ್ತು ಯುವಕರು ಯುವತಿಯರು ಈ ಸಿನಿಮಾನ ನೋಡಲೇಬೇಕು. ಎಂತೆಂಥ ಸಿನಿಮಾಗಳು ಬರ್ತವೆ, ಆದರೆ ಇಂಥ ಸಿನಿಮಾಕ್ಕೆ ನಿಜಕ್ಕೂ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು. ಎಲ್ಲರೂ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು. ನೀರಾ ಆರ್ಯ ಅಂದರೆ ಯಾರು, ನೇತಾಜಿ ಸೇನೆಯಲ್ಲಿ ಇಟ್ಕೊಂಡು ಆಕೆ ಎಷ್ಟು ಕಷ್ಟಪಟ್ಟಿದ್ಲು ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯನಿಗೆ ಗೊತ್ತಾಗಬೇಕು. ನಾವು ಪುಸ್ತಕ ರೂಪದಲ್ಲಿ ಎಲ್ಲೋ ಒಂದು ಕಡೆ ಓದಿದ್ದ ನೆನಪು, ಆದರೆ ಅದನ್ನು ನೀವು ಅಷ್ಟೊಂದು ಹುಡುಕಿ ಸಂಶೋಧನೆ ಮಾಡಿ ನಿಮ್ಮ ನಟನೆ, ಅದ್ಭುತ ನಟನೆ, ಒಂದು ಅಭಿನಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೂಪಾ ಅವರು. ಹಾಗೆ ಗೌತಮ್ ಶಿವಸ್ಸ ಅವರು ಕೂಡ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಯಾವುದೇ ಬಾಲಿವುಡ್ ಸಿನಿಮಾ ಹಾಲಿವುಡ್ ಸಿನಿಮಾಕ್ಕೆ ಕಡಿಮೆ ಇಲ್ಲದ ರೀತಿಯಲ್ಲಿ ಇದನ್ನು ಸಿನಿಮಾನ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಒಂದು ಪ್ರತಿ ದೃಶ್ಯದಲ್ಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ, ಒಂದು ಹೃದಯ ತುಂಬಿ ಬರುತ್ತೆ. ಅಷ್ಟು ಭಾವುಕತೆಗೆ ನಾವು ಒಳಗಾಗ್ತೀವಿ. ಅಂಥ ಸಿನಿಮಾವನ್ನು ಮಾಡಿದ್ದಕ್ಕೆ ನಿಮಗೆ ನಾವೆಲ್ಲರೂ ಋಣಿಗಳಮ್ಮ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು. ಮೊದಲನೇದಾಗಿ ನಮಸ್ಕಾರ, ನಾನು ನಿಮ್ಮ ವೈಷ್ಣವಿ. ಇವಾಗೆ ನಾನು ಒಂದು ಆಜಾದ್ ಭಾರತ್ ಅನ್ನೋ ಮೂವಿ ನೋಡಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಇಂತಹ ಇತಿಹಾಸದ ಬಗ್ಗೆ ಮೂವಿ ತೆಗ್ದಿರೋದು ರೂಪಾ ಆಂಟಿಗೆ ತುಂಬ ಥ್ಯಾಂಕ್ ಯು. ಯಾಕಂದರೆ ನಮಗೆ ನೀರಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಸ್ಟೋರಿ ಎಲ್ಲದು ತೆಗ್ದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಮತ್ತು ಕ್ಲೈಮ್ಯಾಕ್ಸ್ ನೀವೆಲ್ಲರೂ ನೋಡಲೇಬೇಕು. ಈ ಸಿನಿಮಾನ ಪೈರೇಟ್ ಮಾಡಿ ಫೋನಲ್ಲಿ ನೋಡೋದು ಸಹಿ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಇಂತಹ ಹಿಸ್ಟಾರಿಕ್ ಮೂವಿ ನಾವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಇಷ್ಟು ಹಿಸ್ಟಾರಿಕ್ ಮೂವಿ ನಾವು ಎಲ್ಲರ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮತ್ತು ಕ್ಲೈಮ್ಯಾಕ್ಸ್ ಸೀನಲ್ಲಿ ರೂಪಾ ಆಂಟಿ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅಂದರೆ ನಿಜವಾಗ್ಲೂ ನನ್ನ ಕಣ್ಣಿಂದ ಅಮೇಝಿಂಗ್. ಈ ಥರ ಯಂಗ್ಸ್ಟರ್ಸ್ಗೆ ಫೀಲ್ ಆಗಬೇಕು, ಎಷ್ಟು ಕಷ್ಟಪಟ್ಟು ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಅಷ್ಟು ಜನ ಹೆಣ್ಮಕ್ಳು ಅವ್ರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾವು ಸ್ವತಂತ್ರವಾಗಿ ಇಲ್ಲಿ ಮಾಲಲ್ಲಿ ನಿಂತಿದ್ದೀವಿ, ಫಿಲಮ್ ನೋಡ್ತಿದ್ದೀವಿ, ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ಮೈಕ್ ಇದೆ. ನಿಜವಾಗ್ಲೂ ನಿನ್ನ ಥರ ಹೆಣ್ಮಕ್ಳಿರಬೇಕು. Thank you Rupa aunty, thank you Gautam uncle for calling me to witness such a historic movie. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ಫ್ರೀಡಮ್ ಬಗ್ಗೆ. ಅದಕ್ಕೆ ನಾವೆಲ್ಲರೂ ಇಷ್ಟು ಆರಾಮಾಗಿ ಓಡಾಡೋಕ್ಕಾಗ್ತಾ ಇದೆ, ಫ್ರೀಡಮ್ ಆಗಿ ಮಾತಾಡೋಕ್ಕಾಗ್ತಾ ಇದೆ. ಅದು ತುಂಬ ಇಂಪಾರ್ಟೆಂಟ್. ಮತ್ತು ಪ್ರತಿಯೊಂದು ಹೆಣ್ಮಗ್ಳೂ ತುಂಬ ಧೈರ್ಯದಿಂದ ಬದುಕಬೇಕು ಅಂತ ಕ್ಲೈಮ್ಯಾಕ್ಸಲ್ಲಿ ನೋಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ರೂಪಾ. ಥ್ಯಾಂಕ್ ಯು ಫಾರ್ ಸತೀಶ್ ಅವ್ರ ಮಗಳು. ಅವ್ರ ತಂದೆ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು. ಅವರು ಇವಾಗಿಲ್ಲ, ಆದ್ರೂ ನೀನು ಬಂದಷ್ಟು ಫೀಲ್ ಮಾಡ್ಕೋತಿದ್ದಿಲ್ಲ. ಥ್ಯಾಂಕ್ ಯು ಪುಟ್ಟ. ಇವತ್ತು ಈ ಒಂದು ಆಜಾದಿ ಭಾರತ್ ವಿಶೇಷವಾದಂಥ ಸಿನಿಮಾ ಅಂತ ಅಂದ್ಬಿಟ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಒಂದು ವಿಶೇಷ ಅಂತಂದರೆ, ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಆ ಸಿನಿಮಾಗಳು ಯುವ ಜನತೆಯನ್ನು ದಾರಿ ತಪ್ಪಿಸ್ತಕ್ಕಂಥದ್ದು, ಬೇರೆ ಅವ್ರ ಮನಸ್ಸಿನ ಮೇಲೆ ಒಂದು ದುಷ್ಪರಿಣಾಮ ಬೀಳ್ತಕ್ಕಂಥ ಕಥೆಗಳು ಬರ್ತಾ ಇದೆ ಹೊರತು ದೇಶದ ಬಗ್ಗೆ, ನಮ್ಮ ಹಿಂದೆ ನಮ್ಮ ಸ್ವಾತಂತ್ರ್ಯಕ್ಕೆ ಎಂತೆಂತಹ ಮಹನೀಯರು ನಮಗೆ ಇವತ್ತು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಸಿನಿಮಾಗಳು ಬರ್ತಾ ಇಲ್ಲ. ಆದರೆ ಇವತ್ತು ಶ್ರೀಮತಿ ರೂಪಾ ಅಯ್ಯರ್ ಅವರು ಅವರ ಶ್ರಮ ಇವತ್ತು ಸಾರ್ಥಕ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂತಂದರೆ ಒಬ್ಬರ ಮಹಿಳೆಯಾಗಿ, ಅದು ಫಿಲಮ್ ಇಂಡಸ್ಟ್ರಿ ಅಂದರೆ ನಾವು ಸ್ವಲ್ಪ ಅಷ್ಟು ತಿಳ್ಕೊಂಡಿರೋ ರೀತಿಯಲ್ಲಿ ಅಲ್ಲಿ ಆ ಫಿಲಮ್ ಇಂಡಸ್ಟ್ರಿಯಿಂದ ಅಲ್ಲಿ ಸಾಧನೆ ಮಾಡಿ ಅವ್ರು ಈಚೆ ಬಂದರು ಅಂದರೆ ಅವ್ರು ಈ ಪ್ರಪಂಚ ಗೆದ್ದಾಗೆ. ಅಂತಹದ್ರಲ್ಲಿ ಇಂತಹ ಒಳ್ಳೆಯ ಸಿನಿಮಾವನ್ನು ಮಾಡಿ ನಾನು ಭವಿಷ್ಯ ಅವರು ಸಾಕಷ್ಟು ಸಾರಿ ನಾವು ಅವರು ಭೇಟಿ ಆಗ್ತಾ ಇರ್ತೀವಿ. ಆದರೆ ಅವರು ನಮ್ಮ ಜೊತೆ ಸಾಧಾರಣ ದಿವಸದಲ್ಲೇ ನೋಡ್ತಕ್ಕಂಥ ರೂಪಾ ಅಯ್ಯರ್ ಅಲ್ಲ. ಅವ್ರ ಪಾತ್ರವನ್ನು ಅವರ ಜೀವ ಅದಕ್ಕೆ ಜೀವ ಕೊಡ್ತಾರೆ.
ಮತ್ತು ಅವರ ಮೈಯೊಳಗ ಪಾತ್ರ ಒಂದು ವಿಶೇಷವಾಗಿ ಹೋಗ್ತುತ್ತೆ. ಸೊ ಹಾಗೆ ಅದು ನೋಡಿದಾಗ ಇವರೇನೋ ರೂಪಾಯಿಯರು ಅಂತಕ್ಕಂಥ ಭಾವನೆ ನಮಗೆ ಬರೋದಿಲ್ಲ. ಅಷ್ಟು ಪ್ರಚಂಡವಾದಂಥ ಜೀವ ಕೊಡ್ತಕ್ಕಂಥ ಅವರು ಕಲೆ ಇದೆ. ಮತ್ತು ಅವರು ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಅವರು ಇನ್ನೂ 10 ಈ ಥರ ಚಿತ್ರಗಳನ್ನ ನಮ್ಮ ಕನ್ನಡ ಜನಕ್ಕೆ ಕೊಡಬೇಕು. ಮತ್ತು ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ರಾಷ್ಟ್ರದಿಂದ ಈ ಒಂದು ಚಿತ್ರಕ್ಕೆ ಅವಾರ್ಡ್ ಬರಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಂತಹ ಚಿತ್ರ ಇದು ಕಮರ್ಷಿಯಲ್ ಚಿತ್ರ ಅಲ್ಲ, ನಮ್ಮ ದೇಶಕ್ಕೋಸ್ಕರ ಮತ್ತು ಯುವ ಜನತೆಗೆ ಇವತ್ತು ಯಾವ ರೀತಿ ನಾವು ಜೀವನ ಮಾಡಬೇಕು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ತೊಗೋಬೇಕು ಅಂತಕ್ಕಂಥ ಚಿತ್ರಗಳನ್ನ ಅವ್ರು ನೀಡ್ಕೊಂಡು ಬಂದಿದ್ದಾರೆ. ಮುಂದೆ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ನಾನು ವೇದಮಾತೆ ಗಾಯತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ನಮಸ್ಕಾರ. ನಮಸ್ತೆ. ಸೊ ನಾವು ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ಚೆನ್ನಾಗಿದ್ದೀವಿ, ನಮಗೊಂದು ಫ್ರೀಡಮ್ ಇದೆ ಅಂದರೆ ಅದರಿಂದ ತುಂಬ ಜನದ್ದು ತ್ಯಾಗ ಬಲಿದಾನ ಆಗಿರುತ್ತೆ. ಆದರೆ ನಮಗೆ ತೀರಾ ಮೇಜರ್ ಫ್ರೀಡಮ್ ಫೈಟರ್ಸ್ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಬಟ್ ದೆರ್ ಆರ್ ಸಮ್ ಅನ್ಸಂಗ್ ಹೀರೋಸ್, ನಾವು ಅವ್ರ ಬಗ್ಗೆ ಕೇಳೂ ಇರಲ್ಲ. ಆ ಥರ ಒಬ್ಬರು ಅನ್ಸಂಗ್ ಹೀರೋ ನೀರಾ ಆರ್ಯ ಬಗ್ಗೆ ರೂಪಾ ಅಯ್ಯರ್ ಮ್ಯಾಮ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಇಟ್ಸ್ ಹಿಂದಿ ಫಿಲ್ಮ್. ಶ್ರೇಯಸ್ ತಲ್ಪಡೆ ಅವರಿದ್ದಾರೆ, ಸುರೇಶ್ ಒಬಿರಾಯ್ ಅವರಿದ್ದಾರೆ, ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಕಾಸ್ಟ್. ಹಿತಾ ಚಂದ್ರಶೇಖರ್ ಅವರಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಮೊಬೈಲಲ್ಲಿ ಇನ್ನೆಲ್ಲೋ ಫ್ಯಾಂಟಸ್ಟಿಗೆ ಸಪೋರ್ಟ್ ಮಾಡಿಬಿಡಿ. ವಾಚ್ ಇಟ್ ಇನ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.